ವೆಲ್ಕಮ್ ಟು ರತ್ನ ಫ್ಯಾಷನ್. ನನ್ನ ಹೆಸರು ಮೋಹನ್ ಕುಮಾರಿ ಅಂತ. ಪ್ಯಾಟ್ರನ್ ಇಲಿಸ್ಟ್ರೇಷನ್ ಸಬ್ಜೆಕ್ಟು ನಾನು ರೆಕಾರ್ಡ್ನ ಇವಾಗ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಅಪೆರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕ್ ಟೆಕ್ನಾಲಜಿ, ಗವರ್ನಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮೆನ್ ಹಾಸನ ಅಂತ. ಸೊ ನಾನು ಹಾಸನಲ್ಲಿ ಡಿಪ್ಲೊಮೊ ಅಪೆರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕ್ ಟೆಕ್ನಾಲಜಿನ ಮಾಡಿದ್ದು. ಸೊ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಅಂತ ಕರೀತಾರೆ. ಸೊ ಇದು ಯಾವುದು ಅಂತಂದರೆ ಸ್ಟಿಚಿಂಗ್ ರೆಕಾರ್ಡ್ ಆಗಿರುತ್ತೆ ಇದು. ಸೊ ಸ್ಟಾರ್ಟಿಂಗಿಂದ ನೋಡ್ತಾ ಬರೋಣ. ಇದು ಅಕ್ನಾಲೆಡ್ಜ್ಮೆಂಟ್ ಅಂತ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು, HOD ಆಗಿರ್ಬೋದು, ಈ ಸಬ್ಜೆಕ್ಟ್ನ ಯಾರು ಟೇಕ್ ಓವರ್ ಮಾಡ್ತಿದ್ದಾರೆ ಅವರ ಹೆಸರನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಆದಂತಹ ಮಂಜುಳಾ ಆರ್ ಕದಮ್ ಅವರು, ಹಾಗೆ ಸಂಗೀತ HOD ಮೇಡಮ್ ಆಗಿರ್ಬೋದು, ನೆಕ್ಸ್ಟು ನಮ್ಮ ಈ ಸಬ್ಜೆಕ್ಟ್ನ ಟೇಕ್ ಓವರ್ ಮಾಡ್ತಿದ್ದಂತಹ ಶೈಲವಯ್ಯ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ನಮಗೆ ಪ್ಯಾಟ್ರನ್ ಇಲಿಸ್ಟ್ರೇಷನ್ನ ಕಲಿಯೋ ಥರ ಮಾಡಿದ್ದಾರೆ. ಸೊ ಥ್ಯಾಂಕ್ಫುಲ್ ಹರ್. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಬಂದರೆ ಟಾಪಿಕ್ ನೋಡಿಕೊಂಡು ಸ್ಟಾರ್ಟಿಂಗಿಂದ ಹೇಗಿದೆ ಅಂತ ಅಂದರೆ, ಫಸ್ಟ್ ಟಾಪಿಕ್ ಬಂದು ಟೈ ಕಾಲರ್ ಹಾಫ್ ಆರ್ಮ್ ಶರ್ಟ್ ಅಂತ ಇದೆ. ನೆಕ್ಸ್ಟ್ ಪೈಜಾಮಾ ವಿತ್ ಫ್ಲೈ ಆ್ಯಂಡ್ ಸೈಡ್ ಪಾಕೆಟ್. ನೆಕ್ಸ್ಟ್ ಬರ್ಮುಡಾ ವಿತ್ ಸೈಡ್ ಆ್ಯಂಡ್ ಪ್ಯಾಚ್ ಪಾಕೆಟ್. ಫೋರ್ತ್ ಒನ್ ಬಂದು ಸಿಂಪಲ್ ಕುರ್ತಾ, ವೈಡ್ ಸೈಡ್ ಪಾಕೆಟ್, ರೌಂಡ್ ನೆಕ್. ಫಿಫ್ತ್ ಒನ್ ಬಂದ್ಬಿಟ್ಟು ಪ್ಲೀಟೆಡ್ ಶಾರ್ಟ್ ಬರುತ್ತೆ. ಸಿಕ್ಸ್ತ್ ಒನ್ ಬಂದು ಡಿಫ್ರೆಂಟ್ ಟೈಪ್ ಆಫ್ ಪಾಕೆಟ್ಸ್ ಬರುತ್ತೆ. ಸೆವೆಂತ್ ಒನ್ ಬಂದು ಜಿಪ್ ಅಟ್ಯಾಚ್ಮೆಂಟ್ ಬರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಫ್ಯಾಬ್ರಿಕ್ಸ್ ಬರುತ್ತೆ. ಸೂಟಬಲ್ ಫಾರ್ ಬಾಯ್ಸ್ ಗಾರ್ಮೆಂಟ್ ಅಂತ ಇರುತ್ತೆ. ಸೊ ಇಷ್ಟನ್ನು ಕೂಡ ಟಾಪಿಕ್ ಅಂತ ತೊಗೊಂಡಿದ್ದಾರೆ. ಈ ಟಾಪಿಕಲ್ಲಿ ನಮಗೆ ಇದು ಯಾವುದ್ಯಾವುದು, ಫಾರ್ ಎಕ್ಸಾಂಪಲ್ ಟೈ ಆ್ಯಂಡ್ ಕಾಲರ್ ಆಫ್ ಹಾಫ್ ಆರ್ಮ್ ಶರ್ಟ್ ಅಂತಿದೆಯಾ, ಸೊ ಅದನ್ನು ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಮೆಜರ್ಮೆಂಟ್ ಆಗಿರ್ಬೋದು, ಪ್ಯಾಟ್ರನ್ ಮೇಕಿಂಗ್ ಹೆಂಗೆ ಮಾಡ್ಬೋದು ಅದನ್ನೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ನಮಗೆ ಡ್ರಾಫ್ಟ್ ಇದೆ. ಈ ಡ್ರಾಫ್ಟ್ನ ಹೇಗೆ ಹಾಕಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಡ್ರಾಫ್ಟ್ನ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು, ಇದು ಫ್ರಂಟ್ ಪಾರ್ಟ್ ಮೆಜರ್ಮೆಂಟ್ ಇದೆ. ಸೊ ಇದು ಟೈ ಕಾಲರ್ ಮೆಜರ್ಮೆಂಟ್ ಇದೆ, ಇದು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ಇದೆ, ಇದು ಯೋಕ್ ಪಾರ್ಟ್ ಮೆಜರ್ಮೆಂಟ್ ಇದೆ. ಸೊ ಯೋಕ್ ಅಂದರೆ ಇದು ಕಾಲರ್ ಪಾರ್ಟಿಗೆ ಬರುತ್ತೆ ಇದು ಯೋಕು. ಸೊ ನೆಕ್ಸ್ಟ್ ಬಂದು ಕಾಲರ್ ಪಾರ್ಟ್ ಅಲ್ಲ, ಯೋಕ್ ಬರೋದು. ಸೊ ಕಾಲರಿಂದ ಹಿಂದೆ ಭಾಗ ಇದೆಯಲ್ಲ, ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ನ ಪೋರ್ಷನ್ನು, ಈ ಪೋರ್ಷನ್ನ ಇದು ಅಕ್ವೈರ್ ಮಾಡ್ಕೊಳುತ್ತೆ. ಸೊ ಇದು ಬ್ಯಾಕ್ ಪಾರ್ಟಿಗೆ ಬರುತ್ತೆ ಯೋಕು. ನೆಕ್ಸ್ಟ್ ಬಂದು ಕಟ್ ಕಾಂಪೊನೆಂಟ್ಸ್ ಬರುತ್ತೆ. ಕಟ್ ಕಾಂಪೊನೆಂಟ್ಸು ಯಾವ ಥರ ಇರುತ್ತೆ ಅಂದರೆ, ನಾವು ಒಂದು ಫಾರ್ ಎಕ್ಸಾಂಪಲ್ ಒಂದು ಟಿ ಶರ್ಟ್ನ ಹೊಲಿತಿದ್ದೀವಿ ಅಂತ ಅಂದಾಗ ಫಸ್ಟು ನಾವು ಅದನ್ನು ಬ್ರೌನ್ ಪೇಪರ್ನಲ್ಲಿ ಮೆಜರ್ ಮಾಡಿಕೊಂಡು ಆ ಮೆಜರ್ಮೆಂಟನ್ನು ನಾವು ಕಟ್ ಮಾಡಿಬಿಟ್ಟು ಅದನ್ನು ರೆಫ್ರೆನ್ಸಿಗೋಸ್ಕರ ನಾವು ಇದರಲ್ಲಿ ಪ್ಯಾಚ್ ಮಾಡ್ಕೊಂಡಿದ್ದೀವಿ. ಇದೆರಡು ಕೂಡ ಈ ಕಟ್ ಕಾಂಪೊನೆಂಟ್ಸನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆರಡು ಕೂಡ ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್, ಇದೆಲ್ಲ ಯೋಕ್. ನೆಕ್ಸ್ಟ್ ಬಂದು ಇದೆಲ್ಲ ಕಾಲರ್, ಇದು ಸೈಡ್ಗೆ ಪಾರ್ಟ್ಗೆ ಯೂಸಸ್ ಆಗುತ್ತೆ. ಇದು ಪಾಕೆಟ್, ಇದೆರಡು ಸ್ಲೀವ್ಸ್. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನಾವು ಸ್ಲೀವ್ಸ್ನ ನಾವು ಮಾಡ್ಕೋಬೋದು. ಬಟ್ ನಾವಿಲ್ಲಿ A3 ಸ್ಕೇಲ್ ಮೀನ್ಸ್ ಇದು ಪೇಪರ್ ಸ್ಕೇಲ್ನ ಯೂಸ್ ಮಾಡೋದ್ರಿಂದ ಇಷ್ಟು ಚಿಕ್ಕ ಚಿಕ್ಕ ಶಾರ್ಟಸ್ ಸೆಂಟಿಮೀಟರ್ ಮತ್ತು ಇಂಚಸ್ಗಳನ್ನ ನಾವು ಶಾರ್ಟಾಗಿ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಬಂದು ಕಟ್ ಕಾಂಪೊನೆಂಟ್ಸು ಯಾವ್ಯಾವುದಿದೆ, ಫ್ರಂಟ್ ಪಾರ್ಟು 2 ಇದೆ, ಬ್ಯಾಕ್ ಪಾರ್ಟು 2 ಇದೆ. ಇದು ಬ್ಯಾಕ್ ಪಾರ್ಟ್ ಅಟ್ಯಾಚ್ಡ್ ಆಗಿರುತ್ತೆ. ಸೊ ಇದು ಒಂದೇ ಪಾರ್ಟ್ ಬರುತ್ತೆ. ಸ್ಲೀವ್ಸು 2 ನಂಬರು 1, 2 ಇದೆ. ಯೋಕ್ ಪಾರ್ಟು ಕೂಡ 2 ಇದೆ. ಕಾಲರು ಅದು ಕಾಲರ್ಗೆ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೇನು ನಂಬರ್ಸ್ ಇರೋಲ್ಲ, 1 or 2 ಇದ್ದೇ ಇರುತ್ತೆ. ಪಾಕೆಟಿಗೆ ಇದು ಕಾಲರ್ಗೆ ಪಾಕೆಟನ್ನು 1 ನಂಬರ್. ಸೊ ಪಾಕೆಟ್ ಎಷ್ಟು ಚಿಕ್ಕದಲ್ಲಿದೆ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ರಿಕ್ವೈರ್ಡ್ ಮೆಟೀರಿಯಲ್ಸ್ ಏನಿರುತ್ತೆ ಅಂದರೆ ಏನೇನು ಬೇಕು ಅದೆಲ್ಲ ಇರುತ್ತೆ.
ನೆಕ್ಸ್ಟು ರಿಕ್ವೈರ್ ಮೆಟೀರಿಯಲ್ಸು ಏನೇನು ಬೇಕಾಗ್ಬೋದು ಅಂತಂದರೆ ಬಟ್ಟೆ ಬೇಕಾಗ್ಬೋದು, ಬಟ್ಟೆ ಬೇಕಾಗ್ಬೋದು, ಬಟನ್ಸು, ಬುಕ್ಸು ಆ ಥರ ಎಲ್ಲ ಬರ್ಬೋದು. ಆಮೇಲೆ ಟ್ರಿಮ್ಮಿಂಗ್ ಮೆಟೀರಿಯಲ್ಸು, ಬಟನ್ನು, ಕ್ಯಾನ್ವಸ್ಸು, ಮ್ಯಾಚಿಂಗ್ ಕಲರ್ ಥ್ರೆಡ್ಡು, ಶೋ ಬಟನ್ಸು. ನಮಗೆ ಟಿ ಶರ್ಟ್ಗಳಿಗೆ ಶೋ ಬಟನ್ಸ್ಗಳು ಬೇಕು ಅಂತಂದರೆ ಕೂಡ ಶೋ ಬಟನ್ಸ್ ಬೇಕಾಗುತ್ತೆ. ಬಟನ್ಸು ನಾರ್ಮಲ್ ಬಟನ್ಸ್ ಬೇಕಾಗುತ್ತೆ. ಸೊ ಕ್ಯಾನ್ವಸ್ಸು ನಮಗೆ ಕಾಲರ್ನ ಅಟ್ಯಾಚ್ ಮಾಡೋದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಕ್ಯಾನ್ವಾಸ್ ಬೇಕಾಗೇ ಆಗುತ್ತೆ. ನಾವು ಯಾವ ಬಟ್ಟೆನ ಹೊಲಿತಿದ್ದೀವಿ ಅದೇ ಬಟ್ಟೆ ಕಲ್ಲರ್ದು ಮ್ಯಾಚಿಂಗ್ ಕಲರ್ ಥ್ರೆಡ್ ಬೇಕಾಗುತ್ತೆ. ಸೊ ನಾವು ಮೆಜರ್ಮೆಂಟ್ ಕೂಡ ತೊಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಒಂದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಫುಲ್ ಲೆಂತ್ 52 ಸೆಂಟಿಮೀಟರ್, ಬ್ರೆಸ್ಟ್ 60 ಸೆಂಟಿಮೀಟರ್, ಶೋಲ್ಡರ್ 28 ಸೆಂಟಿಮೀಟರ್, ವೇಸ್ಟ್ ಲೆಂತ್ 32 ಸೆಂಟಿಮೀಟರು, ಸ್ಲೀವ್ಸು 15 ಸೆಂಟಿಮೀಟರ್, ನೆಕ್ ರೌಂಡು 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಲ್ಲಿ ಇಲ್ಲಿ ಇದು ಯಾವ ಮೆಜರ್ಮೆಂಟ್ ಕೊಟ್ಟಿದ್ದಾರೋ ಸೊ ಆ ಮೆಜರ್ಮೆಂಟಲ್ಲಿ ನಾವು ಇದನ್ನು ಕಟ್ ಮಾಡಿದ್ದೀವಿ. ನಿಮಗೆ ಪೇಪರ್ ಸ್ಕೇಲ್ ಅಂತ ಬರುತ್ತೆ. ಸೊ ಆ ಪೇಪರ್ ಸ್ಕೇಲ್ ಇಲ್ಲೂ ಅದು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಆ ಪೇಪರ್ ಸ್ಕೇಲ್ನ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಇದನ್ನು ಟರ್ನ್ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಲೇಔಟ್ ಬರುತ್ತೆ. ಈ ಲೇಔಟ್ನ ಯಾಕೆ ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಡ್ರಾಫ್ಟ್ ಹಾಕಿದ್ದೀವಲ್ಲ, ಇದೆಲ್ಲ ಫ್ಯಾಬ್ರಿಕ್ಕು. ಈ ಗೆರೆಗಳೆಲ್ಲ ಹಾಕಿದ್ದೀವಲ್ಲ, ಈ ಗೆರೆಗಳೆಲ್ಲ ಏನು ಮೇನ್ ಫ್ಯಾಬ್ರಿಕ್ಕು, ಉಳಿದಿರೋ ಫ್ಯಾಬ್ರಿಕ್ಕು, ಇದೆಲ್ಲ ಕಟ್ ಕಾಂಪೊನೆಂಟ್ಸು. ಇದೆಲ್ಲ ಕಟ್ ಮಾಡಿ ಡ್ರಾಫ್ಟ್ ಹಾಕಿ ಮೇಯ್ನು ನಮಗೆ ಕಟ್ ಕಾಂಪೊನೆಂಟ್ಸ್ನ ತೆಗೆದ ಮೇಲೆ ನಮ್ಮ ಫ್ಯಾಬ್ರಿಕ್ ಇಷ್ಟು ಉಳಿಯುತ್ತೆ ಅಥವಾ ನಾವು ಫ್ಯಾಬ್ರಿಕ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇದು ಎಸ್ಟಿಮೇಷನ್ ಕೂಡ ಬರುತ್ತೆ. A1 ಫ್ರಂಟ್ ಪಾರ್ಟ್, B1 ಬ್ಯಾಕ್ ಪಾರ್ಟ್, A1 B1 ಕೂಡ ಹಾಕಿದೆ. ಫುಲ್ ಲೆಂತ್ +1 ಸೆಂಟಿಮೀಟರ್, ಫುಲ್ ಲೆಂತ್ +1 ಸೆಂಟಿಮೀಟರ್, 2 ಸೆಂಟಿಮೀಟರ್ ನಮಗೆ ಈ ಥರ ಸೆಂಟಿಮೀಟರ್ಸ್ಗಳನ್ನ ಹಾಕ್ಬಿಟ್ಟು ನಾವಿಲ್ಲಿ ಇದನ್ನು ಲೇಔಟ್ನ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದಕ್ಕೆ ಟ್ರಿಮ್ಮಿಂಗ್ ಮೆಟೀರಿಯಲ್ಸು, ಯಾವ್ಯಾವ ಥರ ಟ್ರಿಮ್ಮಿಂಗ್ ಮೆಟೀರಿಯಲ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಇಲ್ಲಿ ಹಾಕಿದ್ದೀವಿ. ಫಾರ್ ಎಕ್ಸಾಂಪಲ್ ಥ್ರೆಡ್ಡು, ಬಟನ್ಸು, ಇದೆಲ್ಲ ಫಿಕ್ಸ್ ಮಾಡಿರೋದೆಲ್ಲ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಅದ್ರ ನೆಕ್ಸ್ಟ್ ಬಂದು ಕ್ಯಾನ್ವಸ್ಸು. ಇದು ಕ್ಯಾನ್ವಸ್ಸು ಯಾವುದೋ ಇದ್ರದ್ದು ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಸೂಟಬಲ್ ಫ್ಯಾಬ್ರಿಕ್ಕು. ಈ ಫ್ಯಾಬ್ರಿಕ್ಗಳೆಲ್ಲ ಸೋರ್ಸಸ್ಗಳಿಗೆ ಅಂದರೆ ಶಾಪ್ಗಳಿಗೆಲ್ಲ ವಿಸಿಟ್ ಮಾಡಿಬಿಟ್ಟು ಯಾವ್ಯಾವ ಥರ ಫ್ಯಾಬ್ರಿಕ್ ಬೇಕಾಗ್ಬೋದು, ಅದರಲ್ಲಿ ಯಾವ್ಯಾವ ಥರ ಫ್ಯಾಬ್ರಿಕ್ಕಲ್ಲಿ ನಾವು ಶರ್ಟ್ಗಳನ್ನ ನಾನು ಸ್ಟಿಚ್ ಮಾಡ್ಬೋದು, ಯಾವ ಥರ ಮೆಟೀರಿಯಲ್ಲು ಸೂಟಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲು ಸಿಲ್ಕ್ ಮೆಟೀರಿಯಲ್ ಸೂಟ್ ಆಗೋಲ್ಲ, ಕ್ರಯಾನ್ ಸೂಟ್ ಆಗೋಲ್ಲ, ಆ ಥರ ಮೆಟೀರಿಯಲ್ ಸೂಟ್ ಆಗದಿಲ್ದಿರೋ ಆ ಥರ ಇರುತ್ತೆ. ಸೊ ಯಾವ ಮೆಟೀರಿಯಲ್ಲು ಟಿ ಶರ್ಟ್ನ ಹೊಲಿಯೋದಕ್ಕೆ ಸೂಟಬಲ್ ಆಗುತ್ತೆ ಆ ಥರ ಮೆಟೀರಿಯಲ್ಗಳನ್ನ ಇಲ್ಲಿ ಸ್ಟಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸ್ಟಿಕ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಪೇಪರ್ ಪ್ಯಾಟ್ರನ್ನಲ್ಲಿ ಒಂದು ಶರ್ಟ್ನ ಫ್ಯಾಬ್ರಿಕ್ಕಲ್ಲಿ ಯಾವ ಥರ ಲಾಸ್ಟ್ ಫೈನಲ್ ಟಚ್ ಯಾವ ಥರ ಇರುತ್ತೋ ಅದನ್ನು ನಾವಿಲ್ಲಿ ಮಾಡಿದ್ದೀವಿ. ಕಲರ್ ಪೇಪರ್ನ ತೊಗೊಂಡು. ಸೊ ನಾವು ಇದನ್ನೇ ಸೇಮ್ ಟು ಸೇಮ್ ಪ್ಯಾಟ್ರನ್ನ ಮಾಡಿಬಿಟ್ಟು ಸ್ಟಿಚಿಂಗ್ ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಬೇರೆದನ್ನು ಮಾಡಿರ್ತೀವಿ ನಾವು. ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಪೈಜಾಮ. ನೀವು ನೋಡಿರ್ಬೋದು ಪೈಜಾಮ ಯಾವ್ಯಾವ ಥರ ಸ್ಟಿಚ್ ಮಾಡ್ಬೋದು ಅಂತ. ಓಪನ್ ಪ್ಯಾಂಟ್ ಥರನೂ ಸ್ಟಿಚ್ ಮಾಡ್ಬೋದು ಪೈಜಾಮನ. ಕ್ಲೋಸ್ಡು ಅಂದರೆ ಟೈಟ್ ಪ್ಯಾಂಟ್ ಥರ ಕೂಡ ಪೈಜಾಮನ ಸ್ಟಿಚ್ ಮಾಡ್ಬೋದು. ನೋಡ್ತಿರ್ಬೋದು ನಾನು ಎರಡೂ ಕೂಡ ಡ್ರಾಯಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇದನ್ನು ಹಂಗೆ ಕನ್ಸ್ಟ್ರಕ್ಷನ್ ನಾನು ಬರೆದಿದ್ದೀನಿ. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಪಾಕೆಟ್, ಫ್ಲೈ, ಕಟ್ ಕಂಪೋನೆಂಟ್ಸು. ಫ್ರಂಟ್ ಪಾರ್ಟು ಪ್ಯಾಂಟ್ ಭಾಗ 2 ಬಂದಿರುತ್ತೆ, ಬ್ಯಾಕ್ ಪಾರ್ಟ್ 2 ಬಂದಿರುತ್ತೆ, ಪಾಕೆಟ್ 2 ಬಂದಿರುತ್ತೆ, ಫ್ಲೈ 5 ಬಂದಿರುತ್ತೆ. 5 ಯಾಕೆ ಮಾಡಿರ್ತೀವಿ ಅಂತಂದರೆ ಈ ಪೋರ್ಷನ್ ಪ್ಯಾಂಟ್ನ ಜಿಪ್ಪು ಪೋರ್ಷನ್ ಬರುತ್ತಲ್ಲ ಅದನ್ನು ಫ್ಲೈ ಅಂತ ಕರಿತೀವಿ. ವರ್ಕಿಂಗ್ ಸ್ಕೇಲು 1.6 ತೊಗೊಂಡಿದ್ದೀವಿ ನಾವು. ನಿಮಗೆ ಹೇಳಿದ್ನಲ್ವ ಪೇಪರ್ ಸ್ಕೇಲ್ ಅಂತ, ಆ ಪೇಪರ್ ಸ್ಕೇಲ್ನ ಹಿಂಗೆ ಉಪಯೋಗ ಮಾಡ್ತೀವಿ ನಾವು. ಸಾರಿ, ನಾನು ಮಧ್ಯೆ ಮಿಸ್ಟೇಕ್ ಅಂದರೆ ಡಿಸ್ಟರ್ಬ್ ಆಗ್ತಿದೆ, ನಾನು ಹುಷಾರಿಲ್ದಿರೋ ಕಾರಣ ನಾನು ಈ ಥರ ಮಾತಾಡಬೇಕಾದ ಪರಿಸ್ಥಿತಿಲಿದ್ದೆ. ಸೊ ನೆಕ್ಸ್ಟು ಮೆಟೀರಿಯಲ್ ಬಂದು ಕಾಟನ್ನು, ಲಿನನ್ನು, ಡೆನಿಮ್ಮು, ಡ್ರೈಯಲ್ಲು, ಸ್ಟ್ರಿಪ್ಸು,
ಒನ್ನು ಯಾವ ಥರ ಮೆಟೀರಿಯಲ್ಲು ಅಲ್ಲಿ ನಾವು ಇದನ್ನು ಹೊಲಿಬೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಮೆಟೀರಿಯಲಲ್ಲಿ ನಾವು ಪೈಜಾಮನ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅದೇ ಕಟ್ ಕಾಂಪೊನೆಂಟ್, ಇಲ್ಲಿ ಡ್ರಾಫ್ಟ್ ಹಾಕಿದ್ದೀನಿ. ಡ್ರಾಫ್ಟ್ ಪಕ್ಕನೇ ಕಟ್ ಕಾಂಪೊನೆಂಟ್ಸ್ನ ಪ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಕಟ್ ಕಾಂಪೊನೆಂಟ್ಸು ಫ್ರಂಟ್ ಆ್ಯಂಡ್ ಬ್ಯಾಕ್ನ ನಾವು ಸೇಮ್ ಪ್ಯಾಟ್ರನಿಂದ ನಾವು ಕಟ್ ಮಾಡಿ ಹಾಕಿದ್ದೀವಿ. ಇದು ಎರಡನ್ನೂ ಅಂದರೆ ಫ್ರಂಟಲ್ಲೇ ಎರಡೆರಡು ಪಾರ್ಟ್ನ ಪಿಕ್ಚರ್ನ ಸ್ಟಿಕ್ ಮಾಡಿಲ್ಲ ಅಂದರೆ ಸ್ಪೇಸ್ ಸ್ವಲ್ಪ ಇದಿರ್ಬೋದು, ಅಥವಾ ನಾವು ಒಂದು ಕಡೆ ಪಾರ್ಟ್ನ ಎರಡು ಕಡೆ ಪಾರ್ಟನ್ನ ಅಷ್ಟೇ ನಾವು ಡಿಸ್ಪ್ಯಾಚ್ ಮಾಡಬೇಕಾಗಿರುತ್ತೆ, ಅಂದರೆ ಇದಕ್ಕೆ ಪ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಹಂಗಾಗಿ ನಾವು ಇದನ್ನು ಪ್ಯಾಚ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್ ಇರುತ್ತೆ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಅಷ್ಟೇ ನಾವು ಇಲ್ಲಿ ಡ್ರಾಫ್ಟಲ್ಲಿ ಯಾವುದು ಕಾಣುತ್ತೋ ಅದನ್ನು ಮಾತ್ರ ನಾವು ಪ್ಯಾಚ್ ಮಾಡೋಕ್ಕೆ ಸಾಧ್ಯ. ಸೊ ಎರಡನ್ನೂ ಪ್ಯಾಚ್ ಮಾಡೋಕ್ಕೆ ಹೋದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಮಗೆ ಯಾವ್ಯಾವ ಥರ ಅಂದರೆ ಥೀಮ್ ಅರ್ಥ ಆಗಿರುತ್ತೋ ಸೊ ಆ ಥರ ನಾವು ಪ್ಯಾಚ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ಲೇಔಟು. ಈ ಲೇಔಟ್ ಬಂದು ನೋಡಿ, ಇದೆರಡು A1 ಮತ್ತು B1 ಇದೆಯಲ್ಲ, ಸೊ ಇವೆರಡು ಪಾರ್ಟು ಮತ್ತು ಪಾಕೆಟು ಇಷ್ಟನ್ನು ತೊಗೊಂಡ್ರೆ ಇಷ್ಟು ಫ್ಯಾಬ್ರಿಕ್ಕು ನಮಗೆ ಉಳಿತಾಯ ಆಗುತ್ತೆ ಅಂತ ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಟ್ರಿಮ್ಮಿಂಗ್ ಮೆಟೀರಿಯಲ್ಸ್, ಥ್ರೆಡ್ ಆಗಿರ್ಬೋದು. ಥ್ರೆಡ್ ಒಂದೇ ನಮಗೀಗ ಇದರಲ್ಲಿ ಟ್ರಿಮ್ಮಿಂಗ್ ಮೆಟೀರಿಯಲ್ ಆಗಿ ಉಪಯೋಗ ಆಗೋದು. ನೆಕ್ಸ್ಟ್ ಬಂದು ಸೂಟಬಲ್ ಮೆಟೀರಿಯಲ್ಸು. ಇದರಲ್ಲಿ ತುಂಬ ಮೆಟೀರಿಯಲ್ಸ್ಗಳಿದೆ ನೋಡಿ. ಈ ಎಲ್ಲ ಮೆಟೀರಿಯಲ್ಸು ಕೂಡ ಈ ಥರ ಫ್ಯಾಬ್ರಿಕಲ್ಲಿ, ಈ ಥರ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ನಾವು ಪೈಜಾಮನ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ಪೈಜಾಮನ ಒಂದು ಕಲರ್ ಪೇಪರ್ನಲ್ಲಿ ನಾವು ಒಂದು ಇದನ್ನು ಮಾಡಿ ನೋಡಿದ್ವಿ. ಸೊ ಇದು ಕಟ್ಟೋದು ಕೂಡ ಈ ಥರ ನಾವು ಮಾಡಿದ್ದೀವಿ, ಪೇಪರ್ ಫೋಲ್ಡರ್ ಇದು. ನೆಕ್ಸ್ಟ್ ಬಂದು ಇದು ಏನು ಕಾಸ್ಟ್ ಶೀಟ್. ನಾವು ಒಂದು ಫ್ಯಾಬ್ರಿಕ್ಕಿಗೆ ನಾವು ಎಷ್ಟು ಕಾಸ್ಟ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಬ್ರಿಕ್ಕಿಗೆ ಎಷ್ಟು ರೂಪಾಯಿ ತೊಗೊಂಡಿರ್ತೀವಿ, ಥ್ರೆಡ್ಡಿಗೆ ಎಷ್ಟು ರೂಪಾಯಿ ಇರುತ್ತೆ, ಬಟನ್ಸಿಗೆ ಎಷ್ಟು ಇರುತ್ತೆ, ಕ್ಯಾನ್ವಸಿಗೆ ಎಷ್ಟಿರುತ್ತೆ, ಲೇಬಲ್ಲಿಗೆ ಎಷ್ಟು, ಅದೆಲ್ಲ ಟೋಟಲ್ ಮಾಡಿದರೆ ಅದಕ್ಕೆ ನಾವು ಲಾಭನ ಕಟ್ಟಿಂಗು, ಮೇಕಿಂಗು, ಟ್ರಿಮ್ಮಿಂಗು ಇದನ್ನು ಸೇರಿಸಿ ಟೋಟಲ್ ಎಷ್ಟಿರುತ್ತೆ ಅದಕ್ಕೆಷ್ಟು ಲಾಭ ಇಟ್ಟು ಮಾರಬೇಕು ಅನ್ನೋದಕ್ಕೋಸ್ಕರ ಕಾಸ್ಟ್ ಶೀಟ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರನೇ ನಾವು ಮಾಡ್ತಾ ಹೋದಂಗೆ ನಮಗೆ ಇನ್ನೂ ಸ್ವಲ್ಪ ಲಾಭಗಳು ಆಗ್ತಾ ಹೋಗುತ್ತೆ. ಸೊ ಇದು ಸ್ಟೈಲ್ ಪಿಕ್ಚರು. ಇದು ವುಮೆನ್ ಗಾರ್ಮೆಂಟ್ಸು ಪೈಜಾಮಾಗೆ, ಇದು ಮೆನ್ ಶರ್ಟಿಗೆ. ಸೊ ಈ ಶರ್ಟ್ಗಳನ್ನ ನಾವು ನೋಡ್ಬೋದು. ನಾವು ಆಲ್ಮೋಸ್ಟ್ ನಾವು ಯಾವ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವೋ ಆ ಸ್ಟಿಚ್ ಮಾಡಿದಾಗ ನಾವು ಒಂದು ಬಟ್ಟೆಗೆ ಕಾಸ್ಟ್ ಶೀಟ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಯಾವಾಗಲಾದ್ರೂ ಒಂದು ಸಲ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿಕೊಂಡ್ರೆ ಅದಕ್ಕೆ ನಾವು ಮಿನಿಮಮ್ ಎಷ್ಟನ್ನು ರೈಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಇದು ಮಾಡ್ಬೋದು ಅನ್ನೋ ನೋಡ್ಬೋದು. ಇದು ಮೆನ್ ಕುರ್ತಾ ಡಿಸೈನ್ ಚೆನ್ನಾಗಿ ಬಿಡಿಸಿಲ್ಲ, ಬೈಕೋಬೇಡಿ. ನೆಕ್ಸ್ಟ್ ಬಂದು ಕುರ್ತಾಗೆ ಡ್ರಾಫ್ಟ್ ಎಲ್ಲ ಶರ್ಟ್ದು ನೀವು ನೋಡ್ಬೋದು. ಇಲ್ಲಿ ಸಿಂಪಲ್ ಕುರ್ತಾ, ಸೈಡ್ ಪಾಕೆಟು, ಸಿಂಪಲ್ ಕುರ್ತಾ. ಈ ಕುರ್ತಾ ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟು. ಇದರಲ್ಲೇ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ನಾವು ಡ್ರಾಫ್ಟ್ ಹಾಕಿರ್ತೀವಿ. ಸೊ ನೋಡ್ಬೋದು, ಇದು ಮೇಲ್ಗಡೆ ಪಾರ್ಟ್ ಕಾಣಿಸ್ತಿದೆಯಾ, ಈ ಮೇಲ್ಗಡೆ ಪಾರ್ಟು ಬ್ಯಾಕ್ ಪಾರ್ಟು, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಿಲ್ಲ, ಈ ಕೆಳಗಡೆ ಪಾರ್ಟು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಸೊ ಈ ಪಾರ್ಟನ್ನು ಇಲ್ಲಿಟ್ಟಿದ್ದೀವಿ, ಮೇಲ್ಗಡೆ ಪಾರ್ಟನ್ನು ಇಲ್ಲಿಟ್ಟಿದ್ದೀವಿ. ಸೊ ಇಲ್ಲಿರೋದೆಲ್ಲ ಪಕ್ಕ ಇದೇನು ಡ್ರಾಫ್ಟ್ ಹಾಕಿದ್ದೀವಿ ಅದನ್ನೆಲ್ಲ ಕಟ್ ಕಾಂಪೊನೆಂಟ್ಸ್ ಆಗಿ ಕಟ್ ಮಾಡಿ ಇಲ್ಲಿ ಸ್ಟಿಕ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಕನ್ಸ್ಟ್ರಕ್ಷನ್ನು. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಪಾಕೆಟು, ಎಸ್ಟಿಮೇಷನ್ನು, ಟ್ರಿಮ್ಮಿಂಗ್ ಮೆಟೀರಿಯಲ್ಲು, ಕಟ್ ಕಾಂಪೊನೆಂಟ್ಸು, ವರ್ಕಿಂಗ್ ಸ್ಕೇಲು ಯಾವ ಮೆಷರ್ಮೆಂಟ್ ಮಾಡಿದ್ದೀವಿ, ಯಾವ ಮೆಷರಲ್ಲಿ ಮಾಡಿದ್ದೀವಿ ಅಂದರೆ 1.6 ವರ್ಕಿಂಗ್ ಸ್ಕೇಲಲ್ಲಿ ನಾವು ಮಾಡಿದ್ದೀವಿ. 1.6 ಸೆಂಟಿಮೀಟರ್ ಅಂದರೆ 1.6 ಆ ಮೆಷರ್ಮೆಂಟ್ ತೋರಿಸೋದು ನೋಡ್ಬೋದು. ಬಟ್ ನಾರ್ಮಲ್ಲು ನಿಮಗೆ ಇದು ಟೇಪ್ ಬರುತ್ತಲ್ಲ, ಸೊ ಈ ಟೇಪಲ್ಲಿ ಆ ಥರ ಮೆಜರ್ಮೆಂಟು ನಿಮಗೆ ನೋಡೋಕ್ಕಾಗಲ್ಲ. ಸೊ ಪೇಪರ್ ಸ್ಕೇಲ್ ಅಂತ ಬರುತ್ತೆ, ಆ ಪೇಪರ್ ಸ್ಕೇಲ್ ನನ್ನ ಹತ್ರ ಅವೈಲಬಲ್ ಇದೆ. ನಾನು ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ. ಆ ಎತ್ತಿಟ್ಟಿರೋ ಸ್ಕೇಲ್ನಲ್ಲಿ 1.6 1.4 ಅಂತ ನಿಮಗೂ ಕಾಣಿಸುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು 1 2 3 4 5 6
ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 6 ನಂಬರ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ 1.6 ಇಷ್ಟರಲ್ಲೇ ನಾವು ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಟೈಮು ನಾನು ಅದನ್ನು ನಿಮಗೆ ಶೋ ಆಫ್ ಮಾಡ್ತೀನಿ. ಆಮೇಲೆ ಲೇಔಟ್ ಬಂದು ಈ ಥರ ಬಂದಿದೆ. ಫ್ರಂಟ್ ಪಾರ್ಟು ಸ್ಟ್ರೈಟ್ ಬಂದಿದೆ, ಬ್ಯಾಕ್ ಪಾರ್ಟ್ ಸ್ಟ್ರೈಟ್ ಬಂದಿದೆ, ಫ್ರಂಟ್ ಪಾರ್ಟ್ ಅದರ ಆಪೋಸಿಟ್ ಬಂದಿದೆ. ಸೊ ಎರಡನ್ನೂ ಕೂಡ ಸೇಮ್ ಪ್ಯಾಟರ್ನಲ್ಲಿಟ್ಟರೆ ಫ್ಯಾಬ್ರಿಕ್ಕು ಕಡಿಮೆ ಆಗ್ಬೋದು. ನಾನು ಫ್ಯಾಬ್ರಿಕ್ ವಿಡ್ತನ್ನು ತೊಗೊಂಡಿರೋದು ಕಡಿಮೆ ತೊಗೊಂಡಿದ್ದೀನಿ. ಅಂದರೆ ನನ್ನ ಫ್ಯಾಬ್ರಿಕ್ ಎಷ್ಟಿದೆ ಅಂದರೆ ಅಷ್ಟು ಅವೈಲಬಲ್ ವಿಡ್ತು ಸ್ಕೇಲ್ 1.6 ಸ್ಕೇಲಲ್ಲಿ ಮಾಡಬೇಕಾಗಿರೋದು. ವಿಡ್ತು 122 ಇಂದ 130 ಇದೆ. 130 ಅಂತ ನೆನ್ಕೊಳ್ಳಿ. 130 ವಿಡ್ತಲ್ಲಿ ನಾನು ಇದನ್ನ ಎರಡನ್ನೂ ಕೂಡ ನಾನು ಮಾಡಬೇಕಾಗಿರುತ್ತೆ. ಸೊ ಒಂದನ್ನು ಸ್ಟ್ರೈಟ್ ಇಟ್ಟಿದ್ದೀನಿ, ಒಂದನ್ನು ಉಲ್ಟಾ ಇಟ್ಟಿದ್ದೀನಿ. ಸೊ ಎರಡರಿಂದ ಇದೇ ಪೋರ್ಷನ್ನ ಸೇಮ್ ಇದೇ ಜಾಗಕ್ಕೆ ಇಡೋಕೆ ಹೋದಾಗ ಆಲ್ಮೋಸ್ಟ್ ಇದ್ರ ಮೇಲೇ ಬರುತ್ತೆ. ಸೊ ಹಂಗಾಗಿ ಎರಡೂ ಕಾಂಪೊನೆಂಟ್ಸ್ನ ನಾವು ಒಂದೇ ಸಲ ಕಟ್ ಮಾಡೋಕ್ಕಾಗ್ದಿಲ್ದಿರೋ ಕಾರಣ ಒಂದು ಸ್ಟ್ರೈಟು ಒಂದು ಉಲ್ಟಾ ಇಟ್ಟಿದ್ದೀನಿ. ಸೊ ಸ್ಲೀವ್ಸ್ ನೋಡ್ತಿರ್ಬೋದು, ಸ್ಲೀವ್ಸು ಕೆಳಗಡೆ ಬಂದಿದೆ. ಎರಡೂ ಸ್ಲೀವ್ಸ್ಗಳಿಗೆ ಜಾಗ ಸಾಕಾಗಿದೆ ನೋಡ್ಬೋದು. ನೆಕ್ಸ್ಟ್ ಪಾಕೆಟ್ ಇರ್ಬೋದು, ಕ್ರಾಸ್ ಪೀಸು, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿದೆ. ನೆಕ್ಸ್ಟ್ ಬಂದು ಟ್ರಿಮ್ಮಿಂಗ್ ಮೆಟೀರಿಯಲ್ಸು. ನಾವು ಈ ಟ್ರಿಮ್ಮಿಂಗ್ ಮೆಟೀರಿಯಲ್ಸಲ್ಲಿ ಜಾಸ್ತಿ ಉಪಯೋಗ ಏನೂ ಮಾಡಿಲ್ದಿರೋ ಕಾರಣ ಇದರಲ್ಲಿ ಬಂದು ನಾವು ಕಾಲರಿಗೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡಿರ್ತೀವಿ. ಕ್ಯಾನ್ವಾಸ್ನ ಯೂಸ್ ಮಾಡಿದ್ದೀವಿ. ಕ್ಯಾನ್ವಸ್ಸು, ಬಟನ್ಸು, ಥ್ರೆಡ್ಸು ಹೀಗೆ ತುಂಬ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಇದನ್ನು ಮೆಟೀರಿಯಲ್ಗಳನ್ನ ಅಂದರೆ ಫ್ಯಾಬ್ರಿಕ್ಕು ಯಾವ ಥರ ಫ್ಯಾಬ್ರಿಕ್ಕು ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಅದೇ ಥರ ಪೇಪರ್ ಪ್ಯಾಟರ್ನ್ ಕೂಡ ನಾನು ಮಾಡಿದ್ದೀನಿ. ನೆಕ್ಸ್ಟು ಅದರದ್ದೇ ಕಾಸ್ಟ್ ಶೀಟ್ ಮಾಡಿದ್ದೀನಿ. ಟೋಟಲ್ ನಮ್ಮ ಒಂದು ಪೈಜಾಮಾಗೆ 400 ರುಪೀಸ್ ಪರ್ ಚಾರ್ಜ್ ಮಾಡ್ಬೋದು. 452 ರುಪೀಸ್ ಇದೆ. ಕಟಿಂಗು, ಮೇಕಿಂಗು ಮತ್ತು ಟ್ರಿಮ್ಮಿಗೆ ನಾನು 400ನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕಾಟನ್ನು, ಇನ್ನು ಥ್ರೆಡ್ಡು, ಕಾಟನ್ನು, ಬಟನ್ಸು, ಲೇಬಲ್ಸು ಆ ಥರದಕ್ಕೆ ಇನಿಷಿಯೇಟಿಂಗು ತುಂಬ ಯಾವ್ಯಾವ ವಸ್ತುಗಳನ್ನ ನಾವು ಉಪಯೋಗಿಸಿರ್ತೀವಿ ಅದಕ್ಕೆ ನಾವು ಟೋಟಲ್ ಕಾಸ್ಟನ್ನ ನಾವು ಮಾಡಿಬಿಟ್ಟು ಅದಾದ ನಂತರ 400, 500 ಟೋಟಲ್ ಕಾಸ್ಟನ್ನ ಮಾಡಿಬಿಟ್ಟು ನಾವು ಸೇಲ್ ಮಾಡಬಹುದು. ಅಥವಾ ಅವ್ರದ್ದೇ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾವು ಎಷ್ಟನ್ನ ಕಾಸ್ಟ್ ಮಾಡ್ಬೋದು, ಅಥವಾ ನಮ್ಮದೇ ಫ್ಯಾಬ್ರಿಕ್ನ ತೊಗೊಂಡು ನಾವು ಎಷ್ಟು ಕಾಸ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಕಾಸ್ಟ್ ಶೀಟಲ್ಲಿ ಸ್ವಲ್ಪ ಮಟ್ಟಿಗೆ, ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗ್ದಿಲ್ದಿರೋ ಸಂದರ್ಭದಲ್ಲಿ ನಾವು ಕಾಸ್ಟ್ ಶೀಟ್ ಮೆಥಡ್ನ ನಾವು ಉಪಯೋಗಿಸ್ಕೊಬೋದು. ಅದಾದ ನಂತರ ಪ್ಲೀಟೆಡ್ ಶಾರ್ಟ್ ಬರುತ್ತೆ. ಶಾರ್ಟ್ಸು ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳು ಯೂನಿಫಾರ್ಮ್ ಶಾರ್ಟ್ಸ್ ಬರ್ಬೋದು, ಅಥವಾ ದೊಡ್ಡವ್ರು ಕೂಡ ಶಾರ್ಟ್ಸ್ನ ಹಾಕ್ತಾರಲ್ವ, ಸೊ ಆ ಶಾರ್ಟ್ಸ್ ಬರುತ್ತೆ. ಇದು 2 ಪಾಕೆಟ್ ಬರುತ್ತೆ, ಫ್ಲೈ ಬರುತ್ತೆ. ಜಿಪ್ ಆದರೂ ಅಟ್ಯಾಚ್ ಮಾಡ್ಬೋದು, ವಿತೌಟ್ ಜಿಪ್ ಆದರೂ ಅಟ್ಯಾಚ್ ಮಾಡ್ಬೋದು. ಬಟ್ ನಾವು ಫ್ಲೈ ಅಟ್ಯಾಚ್ ಮಾಡಿದ್ದೀವಿ. ಇದರಲ್ಲಿ ಓಪನ್ ಫ್ಲೈ ಇರುತ್ತೆ, ಅಥವಾ ಕ್ಲೋಸ್ಗಾದರೂ ಮಾಡ್ಬೋದು. ಇಲ್ಲಿ ಬಂದು ಪ್ಲೀಟೆಡ್ ಶಾರ್ಟ್ನ ಡ್ರಾಫ್ಟ್ ಹಾಕಿದ್ದೀವಿ. ಡ್ರಾಫ್ಟ್ ಜೊತೆಗೆ ಕಟ್ ಕಾಂಪೊನೆಂಟ್ಸ್ ಕೂಡ ಇಲ್ಲಿ ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀವಿ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟ್ ವಿ ಶೇಪ್ ಯಾಕೆ ಬಂದಿದೆ ಅಂದರೆ ಇಲ್ಲಿ ಫ್ಲೈ ಅಟ್ಯಾಚ್ ಆಗುತ್ತೆ. ಸೊ ನೋಡ್ಬೋದು, ಈ ಫ್ಲೈ ಇಲ್ಲೇ ಇದೆಯಲ್ಲ, ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ಇದು ಪಾಕೆಟು, ಸೈಡ್ ಇದು ಬರುತ್ತೆ, ಇದು ಪಾಕೆಟು. ನೆಕ್ಸ್ಟ್ ಇದು ಬ್ಯಾಂಡ್, ಇದು ಎಲಾಸ್ಟಿಕ್ ಆದರೂ ಹಾಕ್ಬೋದು, ಅಥವಾ ಕಟ್ಟೋದು ಕೂಡ ಮಾಡ್ಬೋದು. ನಾವು ಯಾವ ಥರ ಮಾಡ್ತೀವಿ, ಅಥವಾ ಬಟನ್ಸ್ ಕೂಡ ಹಾಕ್ಬೋದು. ಅದು ಅವರ ಏನು ಕಸ್ಟಮರ್ ರಿಕ್ವೈರ್ಮೆಂಟು ಯಾವ ಥರ ಇರುತ್ತೆ ನೋಡ್ಕೊಬಿಟ್ಟು ನಾವು ಅದನ್ನು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಅದೇ ಕನ್ಸ್ಟ್ರಕ್ಷನ್ನ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ವೇಸ್ಟ್ ಬ್ಯಾಂಡು, ಕಟ್ ಕಾಂಪೊನೆಂಟ್ಸು, ಫ್ಯಾಬ್ರಿಕ್ಕು, ಮೆಷರ್ಮೆಂಟು ಇಷ್ಟನ್ನು ಕೂಡ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಬಂದು ಲೇಔಟು. ಇದನ್ನ ಫ್ಯಾಬ್ರಿಕ್ಕು ತುಂಬ ಕಡಿಮೆ ಖರ್ಚಾಗುತ್ತೆ, ಆ್ಯಂಡ್ ಸ್ಟಿಚ್ ಮಾಡೋದು ಕೂಡ ಸ್ವಲ್ಪ ಈಸಿ ಮೆಥಡಲ್ಲಿ ಇರುತ್ತೆ.
ಸೊ ಇದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಯಾವುದೇ ಒಂದು ಪ್ಯಾಟ್ರನ್ನ ನಾವು ಮೇಕಿಂಗ್ ಮಾಡೋಕ್ಕೂ ಮೊದಲು ಡ್ರಾಫ್ಟಿಂಗ್ ಈಸ್ ಮೋರ್ ಬೇಕಾದಂಥ ಒಂದು ಇದು. ಸಾರಿ, ಇದೆಲ್ಲ ಇಲ್ಲೇ ಸ್ಟಿಕ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಬಂದು ಅದರದ್ದೇ ಪೇಪರ್ ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ. ನಾವಿಲ್ಲಿ ಫ್ಲೈ ಹಾಕ್ಬಿಟ್ಟು ಇದು ಅಟ್ಯಾಚ್ಡ್ ಫ್ಲೈ, ಯಾಕಂದರೆ ಇಲ್ಲೆಲ್ಲ ಇದು ಬಂದಿದೆ, ಸ್ಟಿಚಿಂಗ್ ಬಂದಿದೆ. ಸೊ ನಾನು ಅದೇ ಥರ ಅದ್ರ ಮೇಲ್ಗಡೆ ಸ್ಟಿಚಿಂಗನ್ನ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಕಟ್ಟೋ ಥರಕ್ಕೆ ಪೇಪರ್ ಫೋಲ್ಡಿಂಗ್ನ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಕ್ರಾಸ್ ವೈಸ್ ಬರುತ್ತೆ. ನೆಕ್ಸ್ಟ್ ಬಂದು ಟ್ರಿಮ್ಮಿಂಗ್ ಮೆಟೀರಿಯಲ್ಸ್ ಇದೆ. ಅದಾದ ನಂತರ ಫ್ಯಾಬ್ರಿಕ್ಕು ಸೇಮ್ ಫ್ಯಾಬ್ರಿಕ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದಾದ ನಂತರ ಇದು ಬರ್ಮುಡ, ಆ ಕಡೆ ಈ ಕಡೆ ಮೇಲ್ಗಡೆ ಪಾಕೆಟ್ ಕೂಡ ಬರುತ್ತೆ, ಕೆಳಗಡೆ ಕೂಡ ಪಾಕೆಟ್ ಬರುತ್ತೆ. ಇದು ಬರ್ಮುಡ ಚಡ್ಡಿ ಅಂತ ಹೇಳ್ತಾರಲ್ಲ, ಸೊ ಜೆಂಟ್ಸು ಯೂಸ್ ಮಾಡ್ತಾರಲ್ಲ, ಅಂದರೆ ಬೀಚು ಅಥವಾ ಕ್ಯಾಶುವಲ್ ವೇರ್ಗೂ ಕೂಡ ಬರ್ಮುಡ ಚಡ್ಡಿನ ಯೂಸ್ ಮಾಡ್ತಾರೆ. ಸೊ ಅದ್ರದ್ದು ಡ್ರಾಫ್ಟು, ಇದು ಅದರದ್ದು ಕಟ್ ಕಾಂಪೊನೆಂಟ್ಸು. ಸೊ ಇದೆರಡು ಪಾಕೆಟ್ ಆಗಿರುತ್ತೆ. ಇದು ಕೂಡ ಪಾಕೆಟ್, ಇದು ಚಿಕ್ಕ ಪಾಕೆಟು, ಕೆಳಗಡೆ ಪಾಕೆಟ್ ಆಗಿರುತ್ತೆ. ಸೊ ನೋಡ್ಬೋದು, ಈಗ ಎರಡು ಕೆಳಗಡೆ ಪಾಕೆಟ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ಎರಡು ಪಾಕೆಟ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ಎರಡು ಪಾಕೆಟ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಫ್ರಂಟು ಬ್ಯಾಕುಗಳನ್ನ ನಾವು ಇಲ್ಲೇ ಸ್ಟಾರ್ಟಿಂಗ್ಗೆ ಅಟ್ಯಾಚ್ ಮಾಡೋ ಥರ ಇರಲ್ಲ. ನಾವು ಬರ್ಮುಡಾದಲ್ಲೇ ನಾವು ಇದ್ರಲ್ಲಿ ಮಾತ್ರ ನಾವು ಪ್ಲೇಟೆಡ್ ಶಾರ್ಟಲ್ಲಿ ಮಾತ್ರ ನಾವು ಎರಡು ಅಟ್ಯಾಚ್ ಇರುತ್ತೆ. ಬರ್ಮುಡಾದಲ್ಲಿ ನಮ್ಮದು ಎರಡು ಅಟ್ಯಾಚ್ ಇರೋದಿಲ್ಲ. ಇದು ಫ್ರಂಟಿಗೆ, ಈ ಎರಡು ಫ್ರಂಟ್ ಪೋರ್ಷನ್ ಬರುತ್ತೆ. ಮೀನ್ಸು ಇದನ್ನ ಎರಡನ್ನ ಜಾಯಿನ್ ಮಾಡಿದ್ರೆ ಮೇಲೊಂದು ಕೆಳಗಡೆ ಒಂದು ಈ ಪೋರ್ಷನ್ ಬರುತ್ತೆ, ಲೆಫ್ಟ್ ರೈಟ್ ಒಂದು ಬರುತ್ತೆ. ಸೊ ಅದು ಜಾಯಿನ್ ಮಾಡಿದಾಗ ಅಥವಾ ಕಟ್ ಮಾಡಿದಾಗ ಅದನ್ನು ಇದು ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೇನು ಉಪಯೋಗ ಅಂದರೆ ಥ್ರೆಡ್ ಒಂದು ಅವೈಲಬಲ್ ಇರುತ್ತೆ, ಅದು ಬಿಟ್ಟು ಇನ್ನೇನು ಇರೋಲ್ಲ. ಸೊ ನಮಗೆ ಬಟನ್ಸ್ ಬೇಕು, ಜಿಪ್ ಬೇಕು ಅಂತಂದರೆ ನಾವು ಅದಕ್ಕೆ ಅಟ್ಯಾಚ್ ಮಾಡಿಸ್ಕೋಬೋದು. ಅಥವಾ ಬೇರೆ ಬೇರೆ ಮೆಟೀರಿಯಲ್ಲು, ಫಾರ್ ಎಕ್ಸಾಂಪಲ್ ಒಂದು ಚೈನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಥರ ಬಟನ್ಸ್ ಆಗ್ಬೋದು, ಸೀಕ್ವೆನ್ಸ್ ಆಗ್ಬೋದು, ಯಾವ ಥರನಾದರೂ ನಾವು ಮಾಡ್ಕೋಬೋದು. ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬೋದು ಪಾಕೆಟ್ ಮೇಲೆ. ಅದಕ್ಕೆ ಯೂಸ್ ಆಗೋಂಥ ಇದು ಫ್ಯಾಬ್ರಿಕ್ಕು. ನೆಕ್ಸ್ಟ್ ಬಂದು ಲೇಔಟ್ ಕೂಡ ಇದರಲ್ಲಿ ಮಾಡಿದ್ದೀವಿ. ನಮ್ಮದು 90 ಸೆಂಟಿಮೀಟರ್ ಫ್ಯಾಬ್ರಿಕ್ ಇದೆ. 90 ಸೆಂಟಿಮೀಟರ್ ಫ್ಯಾಬ್ರಿಕ್ ಒಳಗಡೆ ಇಷ್ಟನ್ನು ನಾನು ಮಾಡಬೇಕಾಗಿರುತ್ತೆ. ಸೊ ಇದನ್ನು ಮಾಡಿ 88 ಸೆಂಟಿಮೀಟರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ವೇಸ್ಟೇಜ್ ಫ್ಯಾಬ್ರಿಕ್ ಆಗಿರುತ್ತೆ. ನೋಡಿ, ಅದ್ರದ್ದು ಕಟ್ ಕಾಂಪೊನೆಂಟ್ಸು, ಲೆಂತು, ಮೆಷರ್ಮೆಂಟು, ಪಾಕೆಟು, ಸೂಟಬಲ್ ಫ್ಯಾಬ್ರಿಕ್ಕು, ಟ್ರಿಮ್ಮಿಂಗ್ಸ್ನೆಲ್ಲ ನಾನು ಇಲ್ಲೇ ಬರೆದಿದ್ದೀನಿ. ಸೊ ಅದ್ರದ್ದು ಪೇಪರ್ ಫೋಲ್ಡರ್ನ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪಾಕೆಟ್ ಬರುತ್ತೆ, ಸೊ ಇಲ್ಲೊಂದು ಪಾಕೆಟ್ ಬರುತ್ತೆ. ನಿಮಗೆ ಅದು ಸರಿಯಾಗಿ ಕಾಣಲ್ಲ ಅಂತ ಕಾಣುತ್ತೆ, ದೂರಕ್ಕೆ ನೋಡಿದ್ರೆ ಅದಷ್ಟು ಕಾಣಿಸಲ್ಲ. ಅದರದ್ದು ಎಸ್ಟಿಮೇಷನ್ನು ನೀವು ನೋಡ್ಬೋದು. ಇದು ಬರ್ಮುಡಾ ಚಡ್ಡಿದು ಪ್ಲೇಟೆಡ್ ಶಾರ್ಟ್ದು, ಇದೆರಡರದ್ದು ಕೂಡ ನಾನು ಇದು ಮಾಡಿದ್ದೀನಿ ಕಾಸ್ಟ್ ಶೀಟ್ನ. ನೀವು ನೋಡ್ಬೋದು ಇಲ್ಲಿ ಪ್ಯಾಚ್ ಅಟ್ಯಾಚ್ ಮಾಡಿದ್ದೆ. ಅಟ್ಯಾಚ್ ಮಾಡಿರೋ ಪಾಕೆಟ್ ರಿಮೂವ್ ಮಾಡಿದ್ದೀನಿ, ಯಾಕೆಂದರೆ ಅದು ಪಾಕೆಟ್ಗಳು ಇದರಲ್ಲಿ ಅದು ಸ್ಟಿಕ್ ಆಗಿರಲಿಲ್ಲ. ಸೊ ಹಂಗಾಗಿ ನೀವು ನೋಡ್ಬೋದು, ಇದು ಕರ್ವ್ಡ್ ಪಾಕೆಟು, ಕರ್ವ್ ಶೇಪ್ ಬಂದಿದೆ ಪಾಕೆಟಲ್ಲಿ. ಸೊ ನೆಕ್ಸ್ಟ್ ಬಂದು ಪ್ಯಾಚ್ ಪಾಕೆಟ್ ವಿತ್ ಪ್ಲೀಟೆಡ್ ಅಂತ, ಅದನ್ನು ಕೂಡ ಸ್ಟಿಕ್ ಮಾಡಿದ್ದೀನಿ. ಅದೆಲ್ಲೋ ಇದೆ, ಅವನ್ನೆಲ್ಲದನ್ನು ನಾನು ನೋಡಿಬಿಟ್ಟು ಇನ್ನೊಂದ್ಸಲ ನಾನು ತೋರಿಸ್ತೀನಿ. ಫ್ಲ್ಯಾಪು ಪ್ಯಾಚ್ ಪಾಕೆಟು ನೀವು ನೋಡ್ಬೋದು, ಇದನ್ನೆಲ್ಲ ಜೀನ್ಸ್ ಪ್ಯಾಂಟ್ ಇದಕ್ಕೆ ಹಾಕಿರ್ತಾರೆ, ಆ ಥರ ಪಾಕೆಟ್ ಇದು. ನಾನು ನಾರ್ಮಲ್ ಫ್ಯಾಬ್ರಿಕಲ್ಲೇ ಸ್ಟಿಚ್ ಮಾಡಿದ್ದೀನಿ. ನಾನು ಜೀನ್ಸ್ ಪಾಕೆಟಲ್ಲಿ ಫ್ಯಾಬ್ರಿಕಲ್ಲಿ ಮಾಡಿದ್ದೀರಿ, ಇನ್ನೂ ತುಂಬ ಚೆನ್ನಾಗಿರೋದು. ಸೊ ಇದು ನೆಕ್ಸ್ಟ್ ಬಂದು ಜಿಪ್ ಅಟ್ಯಾಚ್ಮೆಂಟು. ಈ ಜಿಪ್ಪನ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇದು
ಕ್ಲೋಸು ಜಿಪ್ ಅಟ್ಯಾಚ್ಮೆಂಟು. ನೆಕ್ಸ್ಟ್ ಬಂದು ಓಪನ್ ಜಿಪ್ ಅಟ್ಯಾಚ್ಮೆಂಟ್. ಇದು ಓಪನ್ ಜಿಪ್ ಅಟ್ಯಾಚ್ಮೆಂಟ್. ನೀವು ನೋಡ್ಬೋದು ಹೀಗೆ ಕಾಣಿಸ್ತಿದೆ ಇದೆ ಅಂತ. ಸಾರಿ, ಇದು ಗಮ್ಮಲ್ಲಿ ಗಮ್ಮು ಇದೆಲ್ಲ ಫಿಕ್ಸ್ ಆಗಿದೆ. ಸೊ ನೀವು ನೋಡ್ಬೋದು, ಇದು ಓಪನ್ ಕೂಡ ಮಾಡ್ಬೋದು ಹೀಗೆ. ನೆಕ್ಸ್ಟ್ ಬಂದು ಕಲೆಕ್ಟ್ ಫ್ಯಾಬ್ರಿಕ್ ಸೋರ್ಸಸ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ನಾವು ಇಲ್ಲಿ ಸ್ಟಿಚ್ ಮಾಡಿರೋಂಥ ವಸ್ತು ಅಂದರೆ ಮೀನ್ಸ್ ಯಾವ ಬಟ್ಟೆನ ಯಾವ ಫ್ಯಾಬ್ರಿಕ್ಕಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಇರುತ್ತೆ. ಸೊ ಆ ಥರ ಫ್ಯಾಬ್ರಿಕ್ನ ನಾವು ಕಟ್ ಮಾಡಿಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ನನ್ನ ಪ್ಯಾಟರ್ನ್ ಇಲಿಸ್ಟ್ರೇಷನ್ ಮೇಕಿಂಗ್ ರೆಕಾರ್ಡ್ ಬಂದು ಇಷ್ಟು ಇದೆ. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ಪಾಕೆಟ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನೆಕ್ಸ್ಟ್ ಟೈಮ್ ನಾನು ಆ ಪಾಕೆಟ್ನೆಲ್ಲ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.